ನಾವು ಸತ್ಯಲೋಕ ಆಶ್ರಮ ಮಾಡ್ತಿದ್ದೀವಿ. ನನ್ನ ಕೈಯಲ್ಲಿ ಈಗ ಎಲ್ಲ ನನ್ನ ಕೈಯಲ್ಲೇ ಸಾಧ್ಯ ಇಲ್ಲ. ಇದು ಮಾಡ್ತಿರತಕ್ಕಂಥದ್ದು ಶೃಂಗೇರಿ ಭಾಗದಲ್ಲಿ. ಸೊ ಅಲ್ಲಿ ಆಲ್ರೆಡಿ ನೋಡಿದ್ದೇವೆ. ಈ ಆಶ್ರಮ ಇಡೀ ಭೂಲೋಕದಲ್ಲೇ ಯಾರೂ ಸಹ ಇಲ್ಲಿ ತನಕ ಮಾಡಲಿಲ್ಲ. ಇದು ಎಷ್ಟು ವಿಶೇಷತೆ ಇದೆ ಅಂತಂದರೆ, ಟ್ರಸ್ಟ್ ಮೀ, ಇನ್ನೊಂದು 5-6 ವರ್ಷಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ಇದು ಗೊತ್ತಾಗುತ್ತೆ. ಎಲ್ಲರೂ ಜ್ಞಾನೋದಯಕ್ಕೆ ಇಲ್ಲಿ ಬಂದೇ ಬರ್ತಾರೆ. ಯಾರನ್ನೂ ಹೊರತುಪಡಿಸಿ ಏನಿಲ್ಲ. ಅಮೇರಿಕದಿಂದಲೂ, ರಷ್ಯಾಯಿಂದಲೂ ಅಥವಾ ಪ್ರಪಂಚದ ಎಲ್ಲ ಭಾಗಗಳಿಂದಲೂ ಜನ ಬಂದೇ ಬರ್ತಾರೆ. ಯಾರು ಮೇಲು ಕೀಳು ಅಂತಂದು ಏನಿಲ್ಲ. ಈಗಾಗಲೇ ಹೇಳ್ದಾಗೆ ಇಂಥ ಆಶ್ರಮ ಎಲ್ಲೂ ಇಲ್ಲ. ಸೊ ಹಾಗಾಗಿ ಇಂಥದಕ್ಕೋಸ್ಕರ, ಇಂಥ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಸತ್ಯಲೋಕ ಆಶ್ರಮಕ್ಕೆ ಕೊಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ಸೊ ಹಾಗಾಗಿ ದಿಸ್ ಈಸ್ ಯುವರ್ ಆಶ್ರಮ, ಇಟ್ಸ್ ನಾಟ್ ಮೈನ್, ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ರಿಜಿಸ್ಟರ್ಡ್ ಇನ್ ಎನಿಬಡೀಸ್ ನೇಮ್. ಇಟ್ ಈಸ್ ಜಸ್ಟ್ ಯೂನಿವರ್ಸ್ ಅಷ್ಟೇ. ಯಾರು ಬೇಕಾದರೂ ಬರ್ಬೋದು. ಸೊ ನೋ ರೆಸ್ಟ್ರಿಕ್ಷನ್ಸ್ ದೇರ್. ಒನ್ಲಿ ರೆಸ್ಟ್ರಿಕ್ಷನ್ಸ್ ಈಸ್ ಯು ಶುಡ್ ಬಿ ಎ ಗುಡ್ ಪರ್ಸನ್. ಧರ್ಮವಾಗಿರಬೇಕು ಅಷ್ಟೇ. ಅಧರ್ಮಿಗಳಿಗೆ ಇಲ್ಲಿ ಜಾಗ ಇಲ್ಲ. ಆಮೇಲೆ ಸಾಲ ಮಾಡಿದವ್ರಿಗೂ ಇಲ್ಲಿ ಜಾಗ ಇಲ್ಲ. ನೀವು ಶ್ರೀಮಂತರಾಗಿದ್ದರೆ ಮಾತ್ರ ಇಲ್ಲಿ ಬರ್ಬೋದು. ಕೆಲವು ಕಟ್ಟುಪಾಡುಗಳಿದೆ, ನಾನು ಹೇಳ್ಕೊಡ್ತೇನೆ ಹೇಗಿರಬೇಕು ಅಂತೇಳಿ. ಸಾತ್ವಿಕತೆ ಇರೋರು ಬರಬೇಕು. ರಜಸ್ಸು ತಮಸ್ಸಿರೋರಿಗೆ ಫಸ್ಟೇ ಹೇಳ್ತೀವಿ. ಸತ್ಯ ಲೋಕ ಅನ್ನೋಂಥದ್ದು ಕಡೆಯ ಲೋಕ ಆಗಿರೋದು. ಅಲ್ಲಿ ನಾನು ಕೂತಿರ್ತೀನಿ. ಇನ್ನು 6 ಲೋಕಗಳಿರುತ್ತೆ ಅದಕ್ಕಿಂತ ಹಿಂದುಗಡೆ. ಅಲ್ಲಿ ಬಂದು ನಾವು ಪ್ಯೂರಿಫೈ ಆಗಿ ಸತ್ಯ ಲೋಕಕ್ಕೆ ಬರ್ಬೋದು. ಸ್ವರ್ಗವನ್ನೇ ಒಂದು ಡಿಪಿಕ್ಟ್ ಮಾಡುವಂಥ ಅಂಶ ಇಲ್ಲಿರುತ್ತೆ. ಸೊ ದಯವಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ದಾನವನ್ನು, ಧರ್ಮವನ್ನು ಮಾಡಿ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಅಹಂ ಬೇಡ, ನಾನು ಕೊಡ್ತಿದ್ದೀನಿ ಅನ್ನುವಂಥದ್ದು. ಯಾಕಂದರೆ ನೀವೇನು ತಗೊಂಡೇ ಬಂದಿಲ್ಲ. ಹುಟ್ಟಬೇಕಂತಂದರೆ ಈ ಭೂಮಿಗೆ ನಾನು ಯಾರೋ ಒಬ್ಬರು ನಾನು ಭೂಮಿ ಕೊಡ್ತೀನಿ ಸ್ವಾಮಿ ಅಂತ ಅನ್ಕೊಳ್ಳಿ. ಭೂಮಿ ನಿಮ್ದ? ನೀವೇನೋ ಭೂಮಿ ತಗೊಬಂದಿದ್ದೀರಾ? ಅಹಂ ಬೇಡ. ಆಮೇಲೆ ದುಡ್ಡು ಕೊಡ್ತೀನಿ ಸ್ವಾಮಿ ಅಂತೀರಾ. ದುಡ್ಡೇನಾದರೂ ಎತ್ಕೊಂಡ್ಬಂದಿದ್ದೀರಾ? ಎಲ್ಲ ಕೊಟ್ಟಿರೋದು ದೇವರೇ ಅಲ್ವರೇ. ಎಲ್ಲ ಕೊಟ್ಟಿರೋದು ಯೂನಿವರ್ಸೇ. ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಬ್ಯಾಕ್, ದಟ್ಸ್ ಆಲ್. ದಿಸ್ ವಾಟರ್ ಈಸ್ ಇನ್ ಪ್ಲೆಂಟಿ. ಎವ್ರಿಥಿಂಗ್, ಆಲ್ ಎನರ್ಜೀಸ್ ಆರ್ ಇನ್ ಪ್ಲೆಂಟಿ. ಹೂ ಗೇವ್ ಆಲ್ ದಿಸ್? Everything is given by universe. I am just sharing it back as a gratitude, as a token of gratitude. So let's all participate in this. Let's build Satyaloka.